ಫಸ್ಟ್ ಈ ಬೋಳಿ ಮಗನ್ ಸಿನಿಮಾ ಮಾಡ್ರಿ. 60 ವರ್ಷ ದಾಟಿದಂತ ಅಜ್ಜಿ ಅಂತೆ, ತಾತ ಅಂತೆ, ಅವ್ರ 20 ವರ್ಷದ ಹುಡುಗ ಇವನಿಗೆ. ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಆದ್ರೆ ಮೊದಲನೇ ರಾತ್ರಿಗೇನೋ ಕಳಿಸ್ಕೊಡ್ಬೇಕು ಅಂತ. ನೀನು ಅಲ್ಲೇ ತಾನೇ ಮದುವೆ ಆಗಿದ್ದು ಏನ ಗಿರೀಶ್ ಮಟ್ಟಣ್ಣ, 3rd ಕ್ಲಾಸು. ಬೇಲ್ ಮೇಲೆ ಹೊರಗಡೆ ಇದೆಯಾ ನೀನೀಗ? ಹೇಳ್ತಿದ್ದಲ್ಲ, ಅಯ್ಯಯ್ಯೋ 1000 ಹೆಣಗಳು, ಇವತ್ತಿಗೂ ಅವ್ರುಗಳು ಸತ್ತಿರೋದು, ಅವ್ರು ಊಟ ಹಾಕಿದ್ದಾರೆ ಅನ್ನೋದು ಅವ್ರ ಮನೆಗಳಿಗೆ ಗೊತ್ತಿಲ್ಲ ಅಂತ. ಅವಾಗೆಲ್ಲೋಗಿತ್ತು ಈ ಬುದ್ಧಿ? ಎಲ್ರಿಗೂ ನಮಸ್ಕಾರ. ಸಮೀರ್ ಹೆಮ್ಡಿ ಹೇಳಿದಂತಹ ಎಲ್ಲ ಸುಳ್ಳನ್ನು ಇವತ್ತು ನಾನೇನು ಹೇಳಿಲ್ಲ ಅನ್ನೋ ರೀತಿ ಹೊಸ ವಿಡಿಯೋಗಳನ್ನ ಮಾಡಾಕ್ತಾ ಇದ್ದಾರೆ. SIT ಡಿಪಾರ್ಟ್ಮೆಂಟ್ ರೆಡಿ ಆಗ್ಬಿಟ್ಟಿದೆ, ಅವ್ರು ನೋಡ್ಕೊಳ್ತಾರೆ. ನಾವು ನೀವು ಏನಕ್ಕೆ ಮಾತಾಡಬೇಕು, ಏನಕ್ಕೆ ಬುಡಕ್ ಬರ್ತಿದ್ದಂಗೆ ಇವಾಗ ಅರ್ಥ ಆಗ್ತಿದೆಯಾ ಸಮೀರ್ ಹೆಮ್ಡಿ ಏನಕ್ಕೆ ನಾನು ಮಾತಾಡಬೇಕು ಅಂತ? ಏನಕ್ಕೆ ನಾನು ಮಾತಾಡಬೇಕಿತ್ತು ಅಂತ ಅವಾಗ ಯೋಚನೆ ಮಾಡಬೇಕಾಗಿತ್ತು. ಸಾಕ್ಷಿ ಇಲ್ಲದೆ, ಆಧಾರಗಳಿಲ್ಲದೆ ಒಬ್ರ ಬಗ್ಗೆ ಎಲಿಗೆನ್ಸ್ ಮಾಡಬೇಕಾಗಿತ್ತು, ಅಪಪ್ರಚಾರ ಮಾಡಬೇಕಾಗಿತ್ತು. ಒಂದು ಧರ್ಮದ ಸ್ಥಳದ ಮೇಲೆ ಏನಕ್ಕೆ ಅಪಪ್ರಚಾರ ಮಾಡಬೇಕಾಗಿತ್ತು, ಅದು ಅವಾಗ ನಿನಗೆ ಗೊತ್ತಾಗಬೇಕಾಗಿತ್ತು. ಅವಾಗ ಹೇಳಬೇಕಾದ್ರೆ ಗೊತ್ತಾಗ್ಲಿಲ್ವಾ ಬಾಲಕ ನಿನಗೆ? ನನ್ನ ಬುಡಕ್ ಬರುತ್ತಿದ್ದು, ನನಗೆ ಖಾರದ ಪುಡಿ ಅರಿತಾರೆ, ಇವೆಲ್ಲ ಗೊತ್ತಾಗ್ಲಿಲ್ವಾ ಅವಾಗ ನಿನಗೆ? ಇವಾಗ ಗೊತ್ತಾಗ್ತಿದ್ಯಾ? ಮೊನ್ನೆ ಈ ಸುಜಾತ ಭಟ್ ಅವ್ರದ್ದು ಒಂದು ವಿಡಿಯೋ ರಿಲೀಸ್ ಆಗಿದೆ. ನನಗೆ ಅನನ್ಯ ಭಟ್ಟನ ಮಗಳಿಲ್ಲ, ನನ್ನ ಆಸ್ತಿ ವಿಚಾರವಾಗಿ ನಾನು ಈ ಸುಳ್ಳನ್ನ ಹೇಳಬೇಕಾಯ್ತು, ನನಗೆ ನನ್ನ ಆಸ್ತಿನ ಇಂಥವ್ರು ತಗೊಂಡಿದ್ದಾರೆ ಅಂತ ಹೇಳಿದ್ದು ಕೂಡ ಇದೇ ಗಿರೀಶ್ ಮಟ್ಟಣ್ಣನವರು ಹಾಗೂ ಜಯಂತ್ ಟಿ ಅವರು. ನನಗೆ ಈ ವಿಚಾರವನ್ನ, ಈ ಕಥೆಯನ್ನ ಹೇಳಲಿಕ್ಕೆ ಪ್ರಚೋದನೆ ಮಾಡಿದವ್ರೆ, ಪ್ರವೋಕ್ ಮಾಡಿದವ್ರೆ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ, ಇದೇ ಗಿರೀಶ್ ಮಟ್ಟಣ್ಣ, ಇದೇ ಜಯಂತ್, ಇವ್ರುಗಳೇ. ನಾನು ಕೊಟ್ಟಿದ್ದು ಫೋಟೋ ಸುಳ್ಳು ಅಂತ ಎಲ್ಲ ಅವರೇ ಸತ್ಯವಾಗಿ ಒಪ್ಕೊಂಡಿದ್ದಾರೆ. ನಾನು ಆ ಸುಜಾತ ಭಟ್ಗೆ ಇವತ್ತು ಕೇಳೋದೊಂದು, ನಿನ್ನ ಆಸ್ತಿನ ಅವರು ತಗೊಂಡಿದ್ದಾರೆ ಅಂತ ಅಂದಮೇಲೆ, ಸುಜಾತ ಭಟ್ ಅವರೇ ನಿಮ್ಮ ಆಸ್ತಿಯನ್ನ ಅವ್ರು ತಗೊಂಡಿದ್ದಾರೆ ಅಂತ ಅಂದಮೇಲೆ, ನಿಮ್ಮ ತಂದೆಗೆ ನೀವು 3 ಜನ ಹೆಣ್ಮಕ್ಳು, 3 ಮೆಂಬರ್ಸ್ ಹೆಣ್ಮಕ್ಳು, ನೀವು 2 ಹೆಣ್ಮಕ್ಳು ಒಪ್ಕೊಂಡಿದ್ದಾರೆ. ನಿಮ್ಮ ಒಬ್ರನ್ನ ಒಪ್ಕೊಳ್ಳಿಲ್ಲ ಅಂತ ಅಂದಮೇಲೆ ನೀವು ನಿಮ್ಮ ಮನೆಗೆ ಹೋಗಿ ಕೇಳಬೇಕಾಗಿದ್ದು, ಯಾರು ತಗೊಂಡಿದ್ದಾರೆ ಅವ್ರ ಹತ್ರಕ್ಕಲ್ಲ. ನಿಮ್ಮ ಮನೆಯವರು ನಮಗಿಬ್ರೇ ಹೆಣ್ಮಕ್ಳು ಅಂತ ಹೇಳಿ ಆಸ್ತಿನ ಸೇಲ್ ಮಾಡಿದ್ದಾರೆ ಅಂದ ಮೇಲೆ ನಿಮ್ಮ ಮನೆಯವ್ರ ಹತ್ರಕ್ಕೆ ಹೋಗಿ ಕೇಳಬೇಕಾಗಿದ್ದಿದ್ರಿ. ಅದು ಯಾರು ತಗೊಂಡಿದ್ದಾರೆ ಅಲ್ಲಿಗಲ್ಲ, ಅವ್ರ ಹತ್ರಕ್ಕೆ ಬಂದು ಕೇಳಬೇಕಾಗಿದ್ದಿತ್ತಲ್ಲ. ಯಾಕೆ ಕಾಮನ್ ಸೆನ್ಸ್ ಇಲ್ವಾ? ಯಾಕೆ ನಿಮ್ ಗಿರೀಶ್ ಮಟ್ಟಣ್ಣ ಹೇಳ್ಕೊಡ್ಲಿಲ್ವಾ ಇದನ್ನ? ನಿಮ್ಮ ಮಹೇಶ್ ತಿಮ್ರೋಡಿ ಹೇಳ್ಕೊಡ್ಲಿಲ್ವಾ? ಅವ್ರಿಗೂ ಯೂಸ್ ಆಗ್ತಿತ್ತು. ಈ ಅಜ್ಜಿನ ಇಟ್ಕೊಂಡು ಏನಾರು ಒಂಚೂರು ಡ್ರಾಮಾ ಆಡ್ಸಿದ್ರೆ ದೇವಸ್ಥಾನನ ಉಂಟಿಸ್ಬಿಡ್ಬೋದು ಅನ್ನೋ ಅವಿವೇಕಿಗಳ ಬುದ್ಧಿ. ಹಿಂದೂಗಳೇ ಅರ್ಥ ಮಾಡ್ಕೊಳ್ಳಿ, ಇವರ ಸುಳ್ಳುಗಳು ಪ್ರತಿದಿನ ಹೊರಗಡೆ ಬೀಳ್ತಾ ಇದೆ. ಗಿರೀಶ್ ಮಟ್ಟಣ್ಣ ಅವರೇ, ನೀವು ನಿನ್ನೆ ಲೈವಲ್ಲಿ ಏನೋ ಹೇಳಿದ್ರಿ, ನನಗೆ ಈ ಅಜ್ಜಿ ಬಂದು ಹಿಂಗೆಲ್ಲ ಹೇಳಿದಾಗ ನಾನು ನಂಬಲಿಲ್ಲ, ನನಗೆ ಫೇಕ್ ಅಂತ ಗೊತ್ತಾಯ್ತು, ನಾನು ಫ್ಯಾಕ್ಟ್ ಚೆಕ್ ಮಾಡಿದಾಗ ಅಂತವ್ನು ಏನಕ್ಕಯ್ಯ ಕರ್ಕೊಂಡು ಬಂದ್ರಿ? ಏನಕ್ಕೆ ಕರ್ಕೊಂಡ್ಬಂದು ಮಹೇಶ್ ತಿಮ್ರೋಡಿ ಮನೇಲಿ ಇಟ್ಕೊಂಡ್ರಿ ನೀವು? ಏನೋ ದೊಡ್ಡದಾಗಿ ಮಾತಾಡ್ತಾ ಇದೀಯಾ? 60 ವಯಸ್ಸು ದಾಟ್ತವ್ರು ಅವರು ಆ ಥರ ಎಲ್ಲ ಹೇಳಿದಾಗ ಹೆಂಗೆ ನಾವು ಮನೆಯಿಂದ ಹೋಗ್ಬಿಡಿ ಅಂತ ಹೇಳಕ್ಕಾಗತ್ತೆ ಅಂತ ನೀನ್ ಇವತ್ತೇನು ಆಪಾದನೆ ಮಾಡ್ತಿದ್ಯಲ್ಲ, ಅವ್ರೇನ್ ನಿನಗೆ 20 ವರ್ಷದ ಹುಡುಗನ್ ತರ ಕಾಣಿಸ್ತಾವ್ರಪ್ಪ? ಗಿರೀಶ್ ಮಟ್ಟಣ್ಣ ಹೇಳಲೇ, ನೀನೀಗ ಅವರು 20 ವರ್ಷದ ಹುಡುಗನ್ ತರ ಕಾಣ್ತಾವ್ರೇನೋ? 74 ವರ್ಷ ಅವ್ರಿಗೀಗ. 60 ವರ್ಷ ದಾಟಿದಂತ ಅಜ್ಜಿ ಅಂತೆ, ತಾತ ಅಂತೆ, ಅವ್ರ 20 ವರ್ಷದ ಹುಡುಗ ಇವನಿಗೆ. ಕಿತ್ತದವನಿಗೆ ಯಾವನ ನೀನು ಪೊಲೀಸ್ ಕೆಲಸ ಕೊಟ್ಟವನು? ಒಬ್ರು ಸುಳ್ಳು ಹೇಳ್ತಿದ್ದಾರೆ ಅಂದ ಮೇಲೆ ಅದನ್ನ ನಂಬಬೇಕೋ ಬಿಡ್ಬೇಕು ಅನ್ನೋದು ಇವನಿಗೆ ಗೊತ್ತಾಗ್ಬಿಡ್ತಂತೆ ಮುಂಚೆನೆ. ಆದ್ರೂ ಕರ್ಕೊ ಬಂದಂತೆ, ಆದ್ರೂ ಡೆಲ್ಲಿಗೆ ಹೋಗಕ್ಕೆ ಹೇಳೋದ್ನಂತೆ ಇವನು. ಡೆಲ್ಲಿಗೆ ಹೋಗಕ್ಕೆ ಏನು ಕೇಳಿದೆ ಅಂತ ಸುಳ್ಳು ಅಂತ ಗೊತ್ತಾದ್ಮೇಲೆ, ಈ ಅಜ್ಜಿ ವಿಚಾರಕ್ಕೆ ಹೋದ್ರೆ ನಾಳೆ ನಾನು ತಗೊಳಕತ್ತೀನಿ ಅಂತ ಗೊತ್ತಾದ್ಮೇಲೆ ನಿನಗೆ ಡೆಲ್ಲಿಗೆ ಹೋಗಕ್ಕೆ ಅದಾದ್ಮೇಲೆ ಇನ್ನೊಂದೇನೋ ಹೇಳ್ದಲ್ಲ, ಅವ ಹೇಳೋಣ ಯಾರು ಮಾಡ್ತಿದ್ದಾರೆ, ನಾವ್ಯಾರು ಮಾಡ್ತಾ ಇಲ್ಲ, ಮೀಡಿಯಾದವ್ರು ಮಾಡ್ತಾ ಇರೋದು, ಸುವರ್ಣ ಚಾನಲ್ ಆಗಿರ್ಬೋದು ಇವ್ರಿಗೂ ಮಾಡ್ತಾ ಇರೋದು ಅಂತ ಅಂದಲ್ಲ. ಸುವರ್ಣ ಚಾನಲ್ ಆಗ್ಲಿ, ಪವರ್ ಟಿವಿ ಅವರಾಗ್ಲಿ ಅವಹೇಳನ ಮಾಡ್ಲಿಲ್ಲ ಅವರಿಗೆ, ಆಯ್ತಾ? ಇರೋ ಫ್ಯಾಕ್ಟ್ ನ ತೆಗೆದ್ರು. ಇಲ್ಲ ಅಂದಿದ್ರೆ ನಿಮ್ಮ ಈ ದರಿದ್ರ ಸುಳ್ಳು, ಈ ದರಿದ್ರ ಕಥೆಗಳು ಇನ್ನು ಇವತ್ತಿಗೂ ಮುಂದುವರಿತಾ ಇರ್ತಿತ್ತು. ಅವರು ಫ್ಯಾಕ್ಟ್ ಚೆಕ್ ಮಾಡಿದ್ದಕ್ಕೇನೆ, ಸತ್ಯನ ಹೊರಗಡೆ ತಂದಿದ್ದಕ್ಕೇನೆ ಇವತ್ತ ನೀವು ಕಟ್ಟದಂತಹ ಅನನ್ಯ ಭಟ್ ಎನ್ನುವಂತಹ ಕಟ್ಟು ಕತೆ ಹೊರಗಡೆ ಬಿದ್ದಿದ್ದು. ಇಲ್ಲ ಅಂದಿದ್ರೆ ನನ್ನ ಮಗನೇ ನೀನು ಇದನ್ನೇ ಇಟ್ಟುಕೊಂಡು ಇನ್ನೂ 3 ವರ್ಷ ಎಳಿತಾ ಇದ್ದೆ. 13 ವರ್ಷ ಒಂದು ಸೌಜನ್ಯದ ಹೇಳ್ದಲ್ಲ, 13 ವರ್ಷ ನನ್ನ ಮೊಬೈಲಲ್ಲಿ 1000 ಸಾಕ್ಷಿ ಇದೆ, 1,00,000 ಸಾಕ್ಷಿ ಇದೆ ಅನ್ಕೊಂಡು, ಹಂಗಿದ್ದು ಇನ್ನೊಂದು 13 ವರ್ಷ ಎಳಿತಾ ಇದ್ದೆ. 3rd ಕ್ಲಾಸ್ ನನ್ನ ಮಗನೇ.
ನಕಲಿ ದೇವಮಾನವನ್ ಕಡೆಯವರು ರೌಡಿಗಳನ್ನ ಬಿಟ್ಟಿದ್ದಾರೆ ಅವ್ರ ಮನೆ ಹತ್ರ ಅಂತೇಳಿ. ಯಾರ ನಕಲಿ ದೇವಮಾನವ? ನನ್ನ ಮಗನೇ, ನೀನ್ ಇದೆಯಲ್ಲ, ನಿನ್ನ ಜೊತೆ ಅವನಲ್ಲ ಮಹೇಶ್ ತಿಮ್ರೋಡಿ, ಅವನು ನಕಲಿ ದೇವಮಾನವ. ಅದಾದ್ಮೇಲೆ ನೀನ್ ಗಿರೀಶ್ ಮಟ್ಟಣ್ಣ ಇನ್ನೊಂದೇನೋ ಹೇಳಿದ್ರಲ್ಲ ಒಂದ್ಸರಿ, ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಆದ್ರೆ ಮೊದಲನೇ ರಾತ್ರಿಗೇನೋ ಕಳಿಸ್ಕೊಡ್ಬೇಕು ಅಂತ. ನೀನು ಅಲ್ಲೇ ತಾನೇ ಮದುವೆ ಆಗಿದ್ದು ಏನ ಗಿರೀಶ್ ಮಟ್ಟಣ್ಣ, 3rd ಕ್ಲಾಸ್, ಎಕ್ಸ್ ಪೊಲೀಸ್ ಆಫೀಸರ್, ಸಸ್ಪೆಂಡ್ ಮಾಡಿರೋದ್ ನಿನ್ನ. ನೀನೇ ಇವನ್ ಯಾವ ರೀತಿ ಫೀಲ್ ಆಗ್ಬಿಟ್ಟವನೆ ಅಂದ್ರೆ, ಇವನು ಪೊಲೀಸ್ ಕೆಲಸ ಇಷ್ಟ ಆಗದೆ ಇವನು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಬಂದ್ಬಿಟ್ಟಿದೀನಿ ಅನ್ನೋ ರೇಂಜ್ ಫೀಲ್, ಇವನಿಗೆ ಹೀರೋ ಫೀಲು. 3rd ಕ್ಲಾಸ್ ನನ್ನ ಮಗನೇ, ನೀನು ಬಾಂಬ್ ಬಿಟ್ಟಿದ್ದಕ್ಕೆ, ನೀನು ಬಾಂಬ್ ಬಿಟ್ಟಲ್ಲಪ್ಪ, ನೀನು ಬಾಂಬ್ ಬಿಟ್ಟಿದ್ದಕ್ಕೆ ನಿನ್ನ ಸಸ್ಪೆಂಡ್ ಮಾಡಿ ಕಳ್ಸಿದ್ದು. ಬೇಲ್ ಮೇಲೆ ಹೊರಗಡೆ ಇದೆಯಾ ನೀನೀಗ? ನೀನು ಹೊರಗಡೆ ಇರೋದು ಬೇಲ್ ಮೇಲೆ, ಅರ್ಥ ಆಯ್ತಾ? ಹೀರೋ ಫೀಲು. ಇನ್ನು ಯಾವ್ದೋ ಒಬ್ಬ ಯೂಟ್ಯೂಬರ್ ಹೆಸರು ಹೇಳ್ದಲ್ಲ, ಅಭಿ ಅಂತೇಳಿ, ಅಭಿ ಮತ್ತೆ ಸಮೀರ್ ಅಂತೇಳಿ. ಅದೇ ಅಭಿ ನೆನ್ನೆ ಲೈವ್ ಮಾಡಿದ ನೋಡು, ಹೋಗಿ ವಿಡಿಯೋನ. ಪವರ್ ಟಿವಿ ಅವರು ಹಿಂಸೆ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ದಲ್ಲ ನೀನು, ಅದೇ ಅಭಿ ವಿಡಿಯೋ ಮಾಡಿದ ಹೋಗಿ ನೋಡು. ಅದೇ ಪವರ್ ಟಿವಿ ಅವ್ರು ಬಂದು ತೋರ್ಸಪ್ಪ ಎಲ್ಲಿದ್ವಿ ನಾವು, ಪೊಲೀಸವ್ರ ಜೊತೆಗೆ ಪೊಲೀಸವ್ರನ್ನ ಸಮೇತ ಅವ್ರು ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಯಾವುದೇ ಒಂದು ನಾಯಿ ಕೂಡ ಇಲ್ಲ, ಅಲ್ಲಿ ಸುಜಾತಾ ಭಟ್ ಮನೆ ಹತ್ರ ಯಾವುದೇ ಒಂದು ನಾಯಿ ಇಲ್ಲ. ಪವರ್ ಟಿವಿ ಅವ್ರು ಕರ್ಕೊಂಡ್ ಬಂದಿದ್ದಾರೆ, ವಿತ್ ಪೊಲೀಸ್ ಜೊತೆಗೆ ಬಂದಿದ್ದಾರೆ. ಸರ್ ನೋಡಿ, ಇವ್ರು ನಮ್ಮ ಚಾನಲ್ ಮೇಲೆ ಈ ರೀತಿ ಹೇಳ್ತಿದ್ದಾನೆ, ಇಲ್ಲಿ ಯಾರಿದ್ವಿ? ಯಾರು ಇರ್ಲಿಲ್ಲ ಇಲ್ಲಿ, ನಿಮ್ಮ ಅಭಿನೇ ವಿಡಿಯೋ ಮಾಡಿದ್ದಾನೆ. ನಿಮ್ಮ ಅಭಿ ವಿಡಿಯೋದಲ್ಲಿ ಎಲ್ಲಾದ್ರೂ ಕಾಣಿಸ್ತಿದಾರ ಲೈವ್ ವಿಡಿಯೋದಲ್ಲಿ ಯಾವ್ದಾದ್ರು ಚಾನಲ್ ಅವರು? 3rd ಕ್ಲಾಸ್ ನನ್ನ ಮಕ್ಕಳ, ಸುಳ್ಳು ಹೇಳಲಿಕ್ಕೆ ಒಂದು ಇತಿಮಿತಿ ಬೇಡ. ಪೊಲೀಸ್ ಅಂತೆ, ಪೊಲೀಸ್ ಇವನು ಏನೋ ದೊಡ್ಡದಾಗಿ ಹೇಳ್ತಿಲ್ಲ, ನಾನು ಪೊಲೀಸ್ ಆಗಿದ್ದವನು ಅಂತ. ನಿನ್ನ ಜನ್ಮಕ್ಕೆ ಬೇವಕೂಫ್. ಅಲ್ಲ ಗಿರೀಶ್ ಮಟ್ಟಣ್ಣ, ಒಂದು ಇದೇಳಿ, ನನಗೆ ಒಂದು ಸತ್ಯ ಹೇಳಿ. ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಆದ್ರೆ ಏನು ಮೊದಲನೇ ರಾತ್ರಿಯಲ್ಲಿ ಬೇರೆಯವ್ರ ಜೊತೆ ಕಳಿಸ್ಕೊಡ್ಬೇಕು ಅಂತ ಅಂದ್ರಿ? ನಿಮ್ಮ ಮದುವೆ ಅಲ್ಲೇ ಆಗಿದ್ದು, ನೀವು ಅಲ್ಲೇ ಮದುವೆ ಮಾಡ್ಕೊಂಡಿದ್ದು, ನಿಮ್ಮ ಫೋಟೋ ಇದೆ, ಸಾಕ್ಷಿ ಇದೆ ಅದಕ್ಕೆ ಅಲ್ವಾ? ಅಂದ್ರೆ ನಿಮ್ದು ಕೂಡನಾ? ಒಪ್ಕೊಳ್ಳಿ. ಇದಕ್ಕೆ ಹೂ ಅಂತ ಒಪ್ಕೊಂಡ್ರೆ ಸರಿ, ಓಕೆ, ಆಗಿತ್ತು ಅಂತ ಅನ್ಕೊಳ್ಳೋಣ. ಇದಕ್ಕಿಲ್ಲ ಅಂತ ಒಪ್ಕೊಂಡ್ರೆ ಗಿರೀಶ್ ಮಟ್ಟಣ್ಣ ಯಾವ್ದ್ರಲ್ಲಿ ಹೊಡಿತೀವಿ ಅಂತ ಮಾತ್ರ ಗೊತ್ತಿಲ್ಲ, ಹೊಡೆಯೋದಂತೂ ಗ್ಯಾರಂಟಿ ನಿಮಗೆ. SIT ಅವರು, ಗೌರ್ಮೆಂಟ್ ಅವರು ಫಸ್ಟ್ ಇದನ್ನ ನೋಡ್ಬೇಕು. ಅದಾದ್ಮೇಲೆ ಗಿರೀಶ್ ಮಟ್ಟಣ್ಣ ಇನ್ನೂ ಒಂದೇನೋ ಹೇಳಿದ್ರಿ ನೀವು ನಿಮ್ಮ ಲೈವ್ ಕಾಲಲ್ಲಿ, ನಿಮ್ಮ ಲೈವ್ ವಿಡಿಯೋದಲ್ಲಿ, ಯೂಟ್ಯೂಬ್ ಲೈವ್ ಅಲ್ಲಿ. ಸುಜಾತಾ ಭಟ್ ಅವ್ರು ನಿಮಗೆ ಕಾಲ್ ಮಾಡಿ, ಸುವರ್ಣ ನ್ಯೂಸ್ ಅವರು ನನ್ನನ್ನ ಕಾರಲ್ಲಿ ಕಿಡ್ನಾಪ್ ಮಾಡಿ ತುಂಬಾ ದೂರ ಕರ್ಕೊಂಡು ಬಂದು ಹಿಂಗೆ ಹೇಳಲೇಬೇಕು ನೀವು ಅಂತೇಳಿ ಎಲ್ಲ ಮೈಕ್ ಹಿಡಿದು ಹೆದರಿಸ್ತಿದ್ದಾರೆ ನನ್ನನ್ನ, ಅದಕ್ಕೆ ನಾನು ಹಿಂಗೆ ಹೇಳ್ದೆ ಅಂತ ಹೇಳಿದ್ರು ಅಂತ. ಅಲ್ಲಿ ಇರೋದು ಸುವರ್ಣ ನ್ಯೂಸ್ ಅಲ್ಲ, ಬೇರೆ ಒಂದು ಯೂಟ್ಯೂಬ್ ಚಾನಲ್, ಅದು ಯೂಟ್ಯೂಬ್ ಮೀಡಿಯಾ, ಅದು ಲೋಕಲ್ ಮೀಡಿಯಾ. ಅದು ಆ ಮೀಡಿಯಾದಲ್ಲಿ ಮಾತಾಡಿರೋದವ್ರು. ನೆಕ್ಸ್ಟ್ ಯಾರು ಪ್ರೊಡ್ಯೂಸರ್ ಇದ್ದೀರಾ, ಯಾರಾದ್ರೂ ಒಳ್ಳೆ ಕಥೆಗಳನ್ನ ಹುಡುಕ್ತಿದ್ರೆ, ಈ ಸಮೀರ್ MD, ಈ ಜಯಂತ್ ಟಿ, ಈ ಮಹೇಶ್ ತಿಮ್ರೋಡಿ, ಈ ಗಿರೀಶ್ ಮಟ್ಟಣ್ಣ, ಫಸ್ಟ್ ಈ ಬೋಳಿ ಮಗನ್ ಸಿನಿಮಾ ಮಾಡ್ರಿ ಹೇಳ್ತೀನಿ. ಈ ಗಿರೀಶ್ ಮಟ್ಟಣ್ಣನ್ ಈ ಬೋಳಿ ಮಗನ್ ಸಿನಿಮಾ ಮಾಡಿ ಫಸ್ಟ್ ಹೇಳ್ತೀನಿ ನಾನು. ವಿಧಾನಸೌಧಕ್ಕೆ ಬಾಂಬ್ ಬಿಟ್ಟು ಬೋಳಿ ಮಗ ಇವನು, ಈ ಬೋಳಿ ಮಗನ್ ಸಿನಿಮಾ ಮಾಡಿ ಫಸ್ಟ್ ಹೇಳ್ತೀನಿ. ಯಾವ್ದು ನೆಕ್ಸ್ಟ್ ಯಾರೇ ಡೈರೆಕ್ಟರ್ ಇದ್ರು, ಯಾರೇ ಪ್ರೊಡ್ಯೂಸರ್ ಇದ್ರು, ಕಿತ್ತೋದ್ ನನ್ನ ಮಗ. ಈ ಸಮೀರ್ MD ಒಂದೇನೋ ಬೊಗಳಿದ್ದ ಇವನು. ಸಮೀರ್ MDನ ಕೊಂಡುಕೊಳ್ಳುವಂತಹ ನೋಟೇ ಇಲ್ಲ ಅಂತೇಳಿ. 3rd ಕ್ಲಾಸ್ ಭಿಕ್ಷಕ್ ನನ್ನ ಮಗನೇ, ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಿದ್ದವನು ನೀನು. ಅದೇ ದುಡ್ಡುಗೋಸ್ಕರ ತಾನೇ ಮಾಡ್ತಿದ್ದಿದ್ ನೀನು, ಅದೇ ದುಡ್ಡುಗೋಸ್ಕರ ಮಾಡ್ತಿದ್ದಲ್ವೇನೋ ಸಮೀರ್ MD ನೀನು? ನೋಟ್ ದುಡ್ಡಿಲ್ವಂತೆ, ನೋಟ್ ದುಡ್ಡಿಲ್ಲ. ಸಮೀರ್ MDನ ಕೊಂಡುಕೊಳ್ಳೋ ನೋಟ್ ದುಡ್ಡಿಲ್ವಂತೆ ಇವನಿಗೆ. ಹೀರೋ ಫೀಲು ನನ್ನ ಮಕ್ಕಳ ನಿಮಗೆ. ಅವ್ನು ಬಾಂಬ್ ಇಟ್ಟು ಬಂದ, ಅವನ ಜೊತೆ ಸೇರ್ಕೊಂಡು ಈ ಬೋಳಿ ಮಗ ಹೇಳಿದ ಸುಳ್ಳೆಲ್ಲಾನು ಜನ ನಂಬಿಟ್ರು. ಇವಾಗ ಹೀರೋ ಫೀಲು. ಇವಾಗ ಬಂದವನೇ SIT ರಚನೆ ಆಗಿದೆ, ನಾವು ನೀವು ಏನಕ್ಕೆ ತಲೆ ಕೆಡಿಸ್ಕೊಳ್ಬೇಕು? ಯಾಕೆ ಖಾರದ ಪುಡಿ ಹಾಕಿದ್ರಲ್ಲ ಅದಕ್ಕ? ಗೊತ್ತಾಯ್ತಲ್ಲ, ಖಾರದ ಪುಡಿ ಹಾಕ್ತಾರೆ, ಇನ್ಮೇಲೆ ನಾನು ಹೇಳೋ ಸುಳ್ಳು ನಂಬಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಲ್ಲ. ಅಯ್ಯಯ್ಯೋ, 1000 ಹೆಣಗಳು ಇವತ್ತಿಗೂ ಅವ್ರುಗಳು ಸತ್ತಿರೋದು, ಅವ್ರು ಊಟ ಹಾಕಿದ್ದಾರೆ ಅನ್ನೋದು ಅವ್ರ ಮನೆಗಳಿಗೆ ಗೊತ್ತಿಲ್ಲ ಅಂತ. ಅವಾಗೆಲ್ಲೋಗಿತ್ತು ಈ ಬುದ್ಧಿ? ಅವಾಗ ಹೇಳ್ಬೋದಿತ್ತಲ್ಲ, SIT ರಚನೆ ಆಗಿದೆ, ಅವರು ನೋಡ್ಕೊಳ್ತಾರೆ, ಗೌರ್ಮೆಂಟ್ ನೋಡ್ಕೊಳ್ತದೆ, ನಾವು ನೀವೇನಕ್ಕೆ ಮಾತಾಡ್ಬೇಕು ಅಂತ. ಅವಾಗೆಲ್ಲೋಗಿತ್ತು ಈ ಬುದ್ಧಿ? ಹಿಂದೂಗಳೇ, ಇವಾಗಾದ್ರೂ ಅರ್ಥ ಮಾಡ್ಕೊಳ್ರಿ, ಇವರ ಸುಳ್ಳುಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಆದ್ರೆ ಇವತ್ತಿಗೂ ಕೂಡ ಕೆಲವೊಂದು ನಾಲಾಯಕಗಳು, ಕೆಲವೊಂದು ಬೇಜವಾಬ್ದಾರಿ 3rd ಕ್ಲಾಸ್ಗಳು, ನಾನಿದ್ದೀನಿ, ನಾನು ಮಾಡ್ತೀನಿ,
ಅರ್ಥ ಮಾಡ್ಕೊಳ್ರಿ. ಸೌಜನ್ಯ ವಿಚಾರಕ್ಕೆ ಇವರು ವಿಡಿಯೋ ಮಾಡಿದ್ದು, ಸೌಜನ್ಯ ವಿಚಾರಗಳಿಗೆ ಇವರು ತಗೊಂಡಿದ್ದು. ಅದಾದ್ಮೇಲೆ ಈ ಕೇಸನ್ನ ಬೇರೆ ರೀತಿ ಕತೆ ಕಟ್ಟಿದ್ರು, ಬುರುಡೆಗಳು ಸಿಕ್ಬಿಡುತ್ತೆ ಅಂತೇಳಿ. ಅದಾದ್ಮೇಲೆ ಇನ್ನೊಂದು ಕತೆ ಕಟ್ಟಿದ್ರು, ಯಾವಾಗ ಈ ಬುರುಡೆ ಸಿಗ್ತಾ ಇಲ್ಲ, ಸ್ವಲ್ಪ ಕಮ್ಮಿ ಆಗ್ತಿದೆ, ಒಂದು 6ನೇ ಪಾಯಿಂಟ್ ಎಲ್ಲ ತೆಗೆದ್ಮೇಲೆ ಯಾವಾಗ ಬುರುಡೆ ಸಿಗ್ತಾ ಇಲ್ಲ ಅಂತ ಬಂತು, ಅವಾಗ ಅನನ್ಯ ಭಟ್ ಕತೆನ ಇವರು ಸೃಷ್ಟಿ ಮಾಡಿದ್ರು. ಈ ಸುಜಾತ ಭಟ್ ಏನಿದ್ದಾರೆ, ಇವರು ನಕ್ಸಲ್ ಗುಂಪಲ್ಲಿದ್ದಾಗ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಬೇಲ್ ಮೇಲೆ ಕರ್ಕೊಂಡ್ ಬಂದಿದ್ದ ಇವ್ರನ್ನ ಹೊರಗಡೆಗೆ. ನಾನ್ ನಿಮಗ್ ನಿನ್ನೆ ಹೇಳಿದೀನಿ, ಜಸ್ಟ್ ಕಾಮನ್ ಸೆನ್ಸ್, ಒಂದು ಲಾಜಿಕ್ ಇಂದ ಯೋಚನೆ ಮಾಡಿ, ಯಾವ್ದು ಸುಳ್ಳು ಯಾವ್ದು ಸತ್ಯ ಅನ್ನೋದನ್ನ. ಅವನೇನೋ ಹೇಳದ್ನಂತೆ, ಇವನೇನೋ ನಂಬುದ್ನಂತೆ. ಸ್ವಲ್ಪ ಆದ್ರೂ ಯೋಚನೆ ಮಾಡೋ ಶಕ್ತಿ ಬೇಡ? ಹಿಂದೂಗಳೇ, ನಾನ್ ಕೇಳ್ಕೊಳ್ಳೋದು ಒಂದೇ, ನಾನು ಹೇಳ್ತಿರೋದು ಒಂದೇ. ಎಲ್ಲಾರು ಸೇರಿ, ನಾನು ನಿನ್ನೆ ಸಾಕ್ಷಿ ಸಮೇತ, ನಿನ್ನೆ ವಿಡಿಯೋದಲ್ಲಿ ನಾನು ಸಾಕ್ಷಿ ಸಮೇತ ಕೊಟ್ಟಿದ್ದೀನಿ, ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿ. ಅವರ ಮೊಬೈಲಿಗೆ ಬಂದಂತಹ ಮೆಸೇಜ್ನ ಸ್ಕ್ರೀನ್ ಶಾಟ್ಗಳನ್ನ ನಾನು ನಿನ್ನೆ ಹಾಕಿದ್ದೀನಿ. ಸಮೀರ್ MD ಅಕೌಂಟಿಗೆ ಎಷ್ಟು ಬಂದಿದೆ, ಸೆಂಡ್ ಮಾಡಿದ್ದೆಲ್ಲಿಂದ, ಮಹೇಶ್ ತಿಮ್ರೋಡಿ ಅಕೌಂಟಿಗೆ ಎಷ್ಟು ಬಂತು, ಗಿರೀಶ್ ಮಟ್ಟಣ್ಣನ ಅಕೌಂಟಿಗೆ ಎಷ್ಟು ಬಂತು, ವಿತ್ ಪ್ರೂಫ್ ನಾನು ಕೊಟ್ಟಿದ್ದೀನಿ ನಿಮಗೆ. ಕೆಲವೊಂದು ಇಸ್ಲಾಮಿಕ್ ಸಂಘಟನೆಗಳು ಹಾಗೂ ಕೆಲವೊಂದು ಇಸ್ಲಾಮಿಕರ ಜೊತೆಗೆ ಸೇರ್ಕೊಂಡು 45 ಲಕ್ಷ, 42 ಲಕ್ಷ, 15 ಲಕ್ಷ, 8 ಲಕ್ಷ ಈ ತರ ಹಣಗಳನ್ನು ಇಸ್ಕೊಂಡು, ಇದೇನು ಸಾಮಾನ್ಯವಾಗಿ ಬಂದಿರೋ ಅಮೌಂಟ್ ಅಲ್ಲಪ್ಪ, ಇದು ಯಾವುದೋ ಒಂದು ಬಿಸ್ನೆಸ್ ಇಂದ ಬಂದಿದ್ದ ಅಕೌಂಟ್ ಅಲ್ಲ. ಕೇರಳದ ಒಂದು ಸಂಘಟನೆಯಿಂದ ಬಂದಂತ ಅಮೌಂಟ್ ಇವ್ರ ಅಕೌಂಟ್ಗಳಿಗೆ. ಯೋಚನೆ ಮಾಡಿ, ಕಾಮನ್ ಸೆನ್ಸ್ ಇದು ಯೋಚನೆ ಮಾಡಿ. ತಲೆಯಲ್ಲಿ ಸ್ವಲ್ಪ ಆದ್ರೂ ಜ್ಞಾನ ಇರ್ಲಿ. ನಿಮ್ಮ ತಲೆಯಲ್ಲಿ ಸಗಣಿ ಇದೆಯಾ ನಿಮ್ ತಲೆಗಳಲ್ಲಿ? ಸಮೀರ್ MD ಅನ್ಕೊಂಡ್ಬಿಟ್ನೇನು ಅವನು, ದೆವ್ವದ ಕತೆಗಳು ಮಾಡ್ಕೊಂಡಿದ್ನಲ್ಲ. ದೆವ್ವದ ಕತೆ ಅಷ್ಟೊಂದು ಮಾಡಿದೀನಿ, ಯಾವ್ದು ಬಂದಿಲ್ಲ, ಇದು ಯಾವ್ದು ಮಾಡಿದ್ರೆ ಏನ್ ಬಂದ್ಬಿಡುತ್ತೆ ಅಂತ. ಅಜ್ಜಿ ಕತೆ ಅನ್ಕೊಂಡೇನ ಸಮೀರ್ ಇದ್ನ? ಹೆಂಗೋ ರೈಟ್ಸ್ ಇದೆ ನಿನಗೆ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡ್ಲಿಕ್ಕೆ, ಒಬ್ಬ ಧರ್ಮಾಧಿಕಾರಿ ಮೇಲೆ ಮಾತಾಡ್ಲಿಕ್ಕೆ ನಿನಗೆ ಯಾವನ ರೈಟ್ಸ್ ಕೊಟ್ಟವ್ ನಿನಗೆ? ನಕಲಿ ದೇವ ಮಾನವ ಅಂತೆ. ನಿಮ್ಮಪ್ಪ ಸಾಕ್ಷಿ ತಗೊಬಂದ್ ಕೊಟ್ಟಿದ್ನ ಸಮೀರ್ MD ನಿನಗೆ? ಹೇಳೋ, ಅವರ ವಿರುದ್ಧ ಒಂದೇ ಒಂದು ನನ್ನ ಹತ್ರ ಸಾಕ್ಷಿ ಇದೆ ಗುರು ಅಂತ ಹೇಳು. ನೀನು ತಗೊಂಬ. ನನ್ನ ಮಕ್ಳು ಅದನ್ನ ತಗೊಂಬನ್ನಿ ಅಂದ್ರೆ ಗಂಡಸ್ತನ ಇಲ್ಲ ನಿಮ್ಗಳಿಗೆ, ಅದನ್ನ ತಗೊಬರಕ್ಕಾಗಲ್ಲ ನಿಮ್ಗಳಿಗೆ. ಬೇರೆದೆಲ್ಲ ಚೆನ್ನಾಗಿ ಮಾತಾಡ್ತೀರಾ, ಕತೆಗಳು ಚೆನ್ನಾಗಿ ಕಟ್ತೀರಾ, ಜನಗಳು ರೊಚ್ಗೆದ್ದೇಳ್ಬೇಕಂತ ಇವನಿಗೆ, ಯಾರೋ ಸಮೀರ್ಗೆ. ನೀನ್ ಸಾಕ್ಷಿ ಕೊಟ್ರೆ ಜನಗಳು ತಾನಾಗೆ ರೊಚ್ಗೆದ್ದೇಳ್ತಾರೆ. ಸಾಕ್ಷಿ ಕೊಡಕ್ ಕಲಿಯೋ ನನ್ನ ಮಗನೇ, ನಿಮ್ಗಳಿಗೆ ಬುದ್ಧಿ ಇಲ್ಲ. ಫಸ್ಟ್ ನನ್ನ ಮಕ್ಕಳು ಹೇಳಿದ್ದೆಲ್ಲಾನು ನಂಬ್ಕೊಂಡ್ ಕೂತಿದ್ದೀರಲ್ಲ, ನಿಮ್ಗಳಿಗೆ ಬುದ್ಧಿ ಇಲ್ಲ. ನಾನು ನನ್ನ ಇಷ್ಟು ವಿಡಿಯೋದಲ್ಲಿ, ಅದರಲ್ಲೂ ಎಕ್ಸ್ಪೆಷಲಿ ಫಸ್ಟ್ ವಿಡಿಯೋದಲ್ಲಿ ಲವ್ ಜಿಹಾದ್ ಅನ್ನೋದು ಇವ್ರು ಹೆಂಗ್ ನಡೆಸ್ತಾರೆ, ಮಸೀದಿಗಳಲ್ಲಿ ಏನೇನೆಲ್ಲ ಅನಾಚಾರಗಳು ನಡೆಯುತ್ತೆ, ಯಾವ ರೀತಿ ಎಲ್ಲ ನಡೆಯುತ್ತೆ, ಇವರು ಒಬ್ಬ ಹಿಂದೂನ ಮುಸ್ಲಿಂ ಆಗಿ ಹೆಂಗೆಲ್ಲ ಕನ್ವರ್ಟ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಸಾಕ್ಷಿ ಕೊಟ್ಟಿದ್ದೀನಿ. ಇವತ್ತು ಗೊತ್ತಾಗಲ್ಲ, ನಾಳೆ ಒಂದು ಮುಸ್ಲಿಂ ಗುಂಪು ಬಂದು ನಿನ್ನ ಮನೆ ಕಲ್ಲು ಹೊಡೆದು ಔರಂಗಜೇಬ್ ಮಾಡಿದ್ನಲ್ಲ, ಹಿಂದೂಗಳ ಮನೆಯಲ್ಲಿ ದೇವ್ರನ್ನ ಪೂಜೆ ಮಾಡಂಗಿಲ್ಲ, ಹಿಂದೂ ಆಗಂಗಿಲ್ಲ, ಹಿಂದೂ ಆಗಿದ್ರೆ ನೀನ್ ಟ್ಯಾಕ್ಸ್ ಕಟ್ಬೇಕು, ಮೂರ್ತಿ ಪೂಜೆ ಮಾಡಂಗಿಲ್ಲ ನೀನು, ದೇವಸ್ಥಾನಗಳು ಇರಂಗಿಲ್ಲ, ಹಿಂದೂ ಮನೆ ಹೆಣ್ಮಕ್ಳನ್ನ ಮುಸ್ಲಿಂ ಅವರು ಯೂಸ್ ಮಾಡ್ಬೋದು ಅಂತೆಲ್ಲ ಮಾಡಿದ್ನಲ್ಲ ಔರಂಗಜೇಬು. ಆ ರೀತಿ ಮಾಡ್ತಾರೆ. ಅವಾಗ ಗೊತ್ತಾಗುತ್ತೆ ನಿನಗೆ. ಅರ್ಥ ಮಾಡ್ಕೊಳ್ಳಿ, ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ. ಇವತ್ತು ಅವನು ಮಾತಾಡೋದನ್ನ ವಹಿಸ್ಕೊಂಡು ಹೋಗ್ಬೋದು, ಬಟ್ ನಾಳೆ ಒಂದಿನ ನಿಮ್ಮ ಮನೆಗೆ ನಿಮ್ಮ ಬುಡಕ್ಕೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ ಹಿಂದೂಗಳೇ, ನಿಮಗೆ ತುಂಬಾ ಎಚ್ಚರವಾಗಿ ಹೇಳ್ತಾ ಇದ್ದೀನಿ ನಾನು, ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಿಂದೂ ಧರ್ಮ ಒಂದು ಕಾಲದಲ್ಲಿ ಸನಾತನ ಧರ್ಮ ಅನ್ನೋದು ಏಷ್ಯಾ ಖಂಡದಲ್ಲೇ ಇದ್ದಿದ್ದು, ಇವಾಗ ಭಾರತದಲ್ಲೂ ಸಮೇತ ಹುಡಿಕಳ ರೇಂಜ್ ಬರ್ತಾ ಇದೆ. ಅದರಲ್ಲೂ ಎಕ್ಸ್ಪೆಷಲಿ ಇಂಥ ಮಂಗ ಹಿಂದೂಗಳು, ತಲೆಯಲ್ಲಿ ಬುದ್ಧಿ ಇಲ್ದೇ ಇರೋಂಥವ್ರು, ನಾವು ಸೆಕ್ಯುಲರಿಸಂ ಹಿಂದೂಸ್ಗಳು, ನಮಗ್ ನ್ಯಾಯ ಬೇಕು ಅಂದ್ರೆ ಕೋರ್ಟ್ಗೆ ಹೋಗ್ಬೇಕ್ರಪ್ಪ, ಕೋರ್ಟ್ಗೆ ಹೋಗ್ಬೇಕು. ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡು ಕೋರ್ಟ್ಗೆ ಹೋಗ್ಬೇಕು. ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ನೀವೇ ಅಲ್ವೇನ್ರಪ್ಪ? ಸೌಜನ್ಯಕ್ಕೆ ನ್ಯಾಯ ಸಿಕ್ಕಿತ್ತಲ್ವಪ್ಪ? ಸಂತೋಷ್ ರಾವ್ನ ಅರೆಸ್ಟ್ ಮಾಡಿದ್ರಲ್ರಪ್ಪ. 1.5 ಕೋಟಿ ಖರ್ಚು ಮಾಡಿ ಸಂತೋಷ್ ರಾವ್ನ ಬಿಡ್ಸಂತದ್ ಏನಿತ್ತು? ಒಬ್ಬನಾದ್ರೂ ಕೇಳಿದ್ರ? ಸಂತೋಷ್ ರಾವ್ನ ಬಿಡ್ಸೋದೋಗ್ಲಿ, ಅವನೇನು ನಿರಪರಾಧಿ ಅಂತೇನು ಹೊರಗಡೆ ಬಂದಿಲ್ಲ ಇವತ್ತಿಗೂ. ಬೆನಿಫಿಟ್ಸ್ ಆಫ್ ಡೌಟ್ ಅನ್ನೋದ್ರ ಮೇಲ್ಗಡೆ ಬೇಲ್ ಕೊಟ್ಟು ಹೊರಗಡೆ ಬಿಟ್ಟಿದಾರೋ ಹೊರತು ಸಂತೋಷ್ ರಾವ್ನ ನಿರಪರಾಧಿ ಅಂತ ಬಿಟ್ಟಿಲ್ಲ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ ಹಿಂದೂಗಳೇ, ನಿಮಗೆ ತುಂಬಾ ಮುಖ್ಯವಾಗಿ ಹೇಳ್ತಾ ಇದ್ದೀನಿ. ನಮಸ್ತೆ.